ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ನಮ್ಮ ಒಂದು ಅಥರ್ವ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸ್ನೇಹಿತರೆ, ಈ ಹಿಂದೆ ಆಲ್ರೆಡಿ ನಾವು ಈ ಒಂದು ಪತ್ರಿಕಾ ಪ್ರಕಟಣೆಯ ಕುರಿತು ಮಾತಾಡಿದ್ವಿ. ಏನಂತಂದರೆ, ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿಯು 1 ವರ್ಷದ ಎಮ್.ಎಡ್ ಆಗಿರ್ಬೋದು, ಅದೇ ರೀತಿ ಬಿ.ಎಡ್ ಕೋರ್ಸ್ಗಳನ್ನ ಪುನಃ ಆರಂಭ ಮಾಡ್ತದೆ ಅಂಥೇಳಿ NCTEಯ ಒಂದು ಅಧ್ಯಕ್ಷರಾಗಿರ್ತಕ್ಕಂತಹ ಪಂಕಜ್ ಅರೋರಾ ಅವರು ಈ ಹಿಂದಿನ ಮಾಹಿತಿಯನ್ನು ಕೊಟ್ಟಿದ್ದರು. ಎಷ್ಟೋ ಜನ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಸುಳ್ಳು ಅಂತೇಳಿ ನಂಬಿರ್ತಕ್ಕಂಥದ್ದು ಕೂಡ ಇದೆ. ಬಟ್ ಈ ದಿನ ಅಧಿಕೃತವಾಗಿ ಒಂದು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿಯ ಎಕ್ಸ್ ಖಾತೆಯಲ್ಲಿ ಈ ಒಂದು ಮಾಹಿತಿಯನ್ನು ಸ್ವತಃ ಒಂದು ರಾಷ್ಟ್ರೀಯ ಶಿಕ್ಷಕರ ಮಂಡಳಿಯೇ ಹಂಚಿಕೊಂಡಿದೆ. ಆಲ್ರೆಡಿ ನಾವು ಇವಾಗ ನೋಡ್ತಾ ಇರುವಂತೆ ಇವಾಗ ಬಿ.ಎಡ್ ಆಗಿರ್ಬೋದು, ಎಮ್.ಎಡ್ ಅಂತಕ್ಕಂಥ ಕೋರ್ಸ್ಗಳು 2 ವರ್ಷದ ಕೋರ್ಸ್ಗಳಾಗಿದ್ದಾವೆ. ಅದನ್ನು ಪುನಃ ಮೊದಲು ಯಾವ ರೀತಿಯಾಗಿತ್ತಲ್ಲ ಅದೇ ರೀತಿಯಾಗಿ 1 ವರ್ಷದ ಕೋರ್ಸ್ಗಳನ್ನು ಆರಂಭ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದು ಯಾವಾಗ ಅಂಥೇಳಿ ನಾವಿಲ್ಲಿ ಗಮನಿಸ್ತಾ ಬಂದಾಗ 2026-27ನೇ ಶೈಕ್ಷಣಿಕ ಸಾಲಿನ ವರ್ಷದಲ್ಲಿ ಪುನಃ ಏನು ಮಾಡ್ತಾರೆ ಅಂತಂದರೆ 1 ವರ್ಷದ ಎಮ್.ಎಡ್ ಮತ್ತು ಬಿ.ಎಡ್ ಕೋರ್ಸ್ಗಳನ್ನ ಆರಂಭ ಮಾಡ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಅವ್ರು ಹೇಳಿದ್ದಾರೆ 2 ವರ್ಷದ ಕೋರ್ಸು ಇರಲ್ಲ ಅಂಥೇಳಿ. 1 ವರ್ಷದ ಎಮ್.ಎಡ್ ಆಗಿರ್ಬೋದು, ಅದೇ ರೀತಿ ಈ ಬಿ.ಎಡ್ ಕೋರ್ಸ್ಗಳು ಆರಂಭವಾದ ನಂತರ ಈಗಿರ್ತಕ್ಕಂತಹ 2 ವರ್ಷದ ಕೋರ್ಸ್ಗಳನ್ನ ನಿಲ್ಲಿಸಲಾಗ್ತದೆ ಅಂತ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಪತ್ರಿಕಾ ಪ್ರಕಟಣೆ ಅಂತಕ್ಕಂಥದ್ದು ನಿಜ ಅನ್ನೋದನ್ನು ನಾವು ಈ ದಿನ ಗಮನಿಸಬೇಕಾಗ್ತದೆ ಸ್ನೇಹಿತರೆ. ನಾವಿಲ್ಲಿ ಗಮನಿಸ್ಬೋದು, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ನ ಒಂದು ಅಧಿಕೃತವಾದಂತಹ ಎಕ್ಸ್ ಖಾತೆ ಇದಾಗಿರ್ತದೆ ಸ್ನೇಹಿತರೆ. ಇದರಲ್ಲಿ ಅವರು ಈ ದಿನ ಒಂದು ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. NCTE ಈಸ್ ಸೆಟ್ ಟು ರೀಇಂಟ್ರೊಡ್ಯೂಸ್ ದ 1 year ಬಿ.ಎಡ್ ಆ್ಯಂಡ್ ಎಮ್.ಎಡ್ ಪ್ರೋಗ್ರಾಮ್ಸ್ ಬಿಗಿನಿಂಗ್ ವಿತ್ ದ ಅಕಾಡೆಮಿಕ್ ಇಯರ್ 26-27 ಅಂತಕ್ಕಂಥ ಆಯ್ಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಮುಂಬರ್ತಕ್ಕಂತಹ ಒಂದು ಅಕಾಡೆಮಿಕ್ ಇಯರಲ್ಲಿ 2026-27ನೆಯ ಅಕಾಡೆಮಿಕ್ ಇಯರ್ನಲ್ಲಿ ಈ ಒಂದು ಎಮ್.ಎಡ್ ಆಗಿರ್ಬೋದು, ಅದೇ ರೀತಿ ಬಿ.ಎಡ್ ಕೋರ್ಸ್ಗಳನ್ನ ರೀಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತೇಳಿ ಇಂದಿನ ಈ ಒಂದು ಎಕ್ಸ್ನ ಸಂದೇಶದಲ್ಲಿ ಅವರು ಹಂಚ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಮುಂಬರುವಂತಹ ವರ್ಷಗಳಲ್ಲಿ ಬಿ.ಎಡ್ ಮತ್ತು ಎಮ್.ಎಡ್ ಕೋರ್ಸ್ಗಳು 1 ವರ್ಷದ್ದಾಗಿರ್ತವೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ ಸ್ನೇಹಿತರೆ. ಈ ದಿನ ಈ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಹಂಚಿಕೊಂಡಿರ್ತಕ್ಕಂತಹ ಪ್ರಮುಖವಾದಂತಹ ಸುದ್ದಿ ಇದಾಗಿರ್ತದೆ. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.